ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮಿ ವೈಬ್ಸ್ ವಿತ್ ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನಪ್ಪ ಇವತ್ತು ಯಾವುದೋ ಒಂದು ಹೊಸ ವಿಡಿಯೋ ಆಗ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇದು ನಮ್ಮ ಮನೆ ಹತ್ರ ಒಂದು ಹೊಸದಾಗಿ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ಹೊಸ ಗಿಡಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಹೂ ಬಿಡೋಕ್ಕೆ ಶುರುವಾಗಿದೆ. ಸೊ ಅದರದ್ದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮನೆ ಸುತ್ತ ಹಸಿರಿಂದ ಕೂಡಿರೋಂಥ ಗಿಡಗಳಿದೆ. ಅದೇ ಒಂಥರ ತುಂಬ ಖುಷಿಯಾಗಿತ್ತು. ಸೊ ಇದು ಹೂವು ಬಿಟ್ಟಿತ್ತಲ್ಲ ಅಂತ ಒಂದೇ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಮದುವೆಗೆ ಹೋಗಿ ವಿಡಿಯೋಗಳು, ಮದುವೆದು ರಿಸೆಪ್ಷನ್ ವಿಡಿಯೋಗಳೆಲ್ಲ ನೋಡಿ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಇದು ಒಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿದ್ದೀವಿ. ಒಂದು ಬೀಗ್ರೂಟಿಗೆ ಹೋಗಬೇಕು, ಮಾವನ ಮಗಳ ಮನೆಗೆ ಕರಿಯ ಊಟ ಅಂತಾರಲ್ಲ, ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ಸೊ ಕಾರಲ್ಲೇ ಹೋಗೋಣ ಅಂತ ಸನ್ನಿಧಿಗೆ ನಾನು ಹೇಳಿದೆ, ಇಲ್ಲ ಕಾರಲ್ಲಿ ಬೇಡ ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರು. ಸೊ ಇವತ್ತು ಇಲ್ಲಿಂದ ಬೆಂಗಳೂರಿಂದ ಒಂದು ಬಸ್ಸು ಹೊರಡಿಸಿದ್ರು. ಮಾರ್ನಿಂಗ್ 8 o'clockಗೆ ಬಸ್ ಹೊರಡುತ್ತೆ ಅಂತ ಹೇಳಿದ್ರು. ಸೊ ಅರ್ಲಿ ಮಾರ್ನಿಂಗ್ದೆಲ್ಲ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬೇಗ ರೆಡಿ ಆಗಬೇಕಾಗಿತ್ತಲ್ಲ ಅಂದ್ಬಿಟ್ಟು. ಸೊ ಬೇಗ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ಹೋಗೋದಕ್ಕೆ ಬಸ್ಸೆಲ್ಲ ಬಂದಿತ್ತು. ಮುಂಚೆನೇ ಹೋಗಿ ಸೀಟಲ್ಲೆಲ್ಲ ಅರೇಂಜ್ಮೆಂಟು, ಮುಂಚೆ ಬಂದಿದ್ದವರೆಲ್ಲ ಅರೇಂಜ್ ಮಾಡ್ಕೊಂಡು ಸೀಟಲ್ಲಿ ಕೂತ್ಕೊಂಡಿದ್ರು. ನಾವು ಹಾಗೆ ಮಿಡಲ್ ಸೀಟು ಸಿಕ್ತು. ಸೊ ಎಲ್ಲ ಕೂತ್ಕೊಂಡಿದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಹಸ್ಬೆಂಡು ಅವ್ರಿಗೆ ಡ್ಯೂಟಿ ಇದ್ರಿಂದ ಅವರು ಬರಲಿಲ್ಲ. ಅಮ್ಮಂಗೆ ಸ್ವಲ್ಪ ಕಾಲು ನೋವಿತ್ತಲ್ಲ, ಸೊ ಅದಕ್ಕೋಸ್ಕರ ಅಮ್ಮನೂ ಸಹ ಬರೋಕ್ಕಾಗಿಲ್ಲ. ಈ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಫನ್ ಮಾಡ್ತಿದ್ದಾರೆ ಮಕ್ಕಳುಗಳು, ಎಲ್ಲನೂ ಫ್ಯಾಮಿಲಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಮುಂದೆ ನೀವೇ ನೋಡ್ತಾ ಹೋಗಿ. ಅಪ್ಕಮಿಂಗ್ ಮದುವೆ ಇರೋ ಬರ್ತಾವ್ರೆ. ತುಂಬಾ ಹೆಲ್ತಿನಾ? ಡ್ಯಾನ್ಸ್ ಮಾಡ್ತಾರೆ ನೋಡಿ. ಇವಾಗ ಎಲ್ಲರೂ ಇರ್ಬೇಕಾ ಓಡಬೇಕಾ? ಎರಡು ಸ್ಟೆಪ್ ಹಾಕು. ಅಲ್ಲ ಇಲ್ಲಿಂದ ಹೆಂಗ್ ಓಡ್ತಾರೆ? ಮೈಸೂರು ಹೋಗ್ತಾರೆ. ನೈಟ್ ಎಲ್ಲ ಪಾಚ್ಕೊಂಡ್ಬಿಟ್ಟಿರ್ತೀಯ ಡ್ಯಾನ್ಸ್ ಮಾಡಕ್ಕೆ. ಏನೋ ಹೇಳಿ ಇವಾಗ ಬ್ಲಾಗ್ ಅವಾಗಲೇ ಹೇಳ್ದಲ್ಲ, ಆ ಥರ ಹೇಳು ಅಷ್ಟೇನಾ? ಅದು ಸಾಂಗ್ ಹಿಂಗೆ ಹೇಳಲ್ವಾ? ಆಮೇಲೆ ಎಲ್ಲ ಪಾಚ್ಕೊಂಡ್ಬಿಟ್ಟಿರ್ತೀರಾ, ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲೋಗ್ತಿದ್ದೀವಿ ಹೇಳಿ, ಹೋಗ್ಲಿ ಒಂದು ಸ್ವಲ್ಪ. ಮೈಸೂರು ಹೋಗ್ತಾ ಇದ್ದೀವಿ. ಹುಡುಗಿನ ಕರ್ಕೊಂಡ್ ಬರಕ್ಕೆ ಹೋಗ್ತಾ ಇದೀವಿ ಎಲ್ಲಾರು. ಜರ್ನಿ ಸಾರಿ ಹಾಕಿರೋಳೆ. ಏನ್ ಮುದ್ದು, ಏನ್ ತಿಂದೆ? ಗಾಯ್ಸ್ ನೋಡಿ, ಬೆಳಗ್ಗೆ ಇವಾಗ 9 o'clock ಆಗಿದೆ. ಚಿಪ್ಸ್ ಮತ್ತೆ ಏನ್ ತಿಂದಪ್ಪ? ವೇಫರ್ಸು. ನೀವು ನಿಮ್ಮ ಮಕ್ಕಳಿಗೆ ಇದನ್ನೇ ಕೊಡಿ, ಹೆಲ್ದಿಯಾಗಿರುತ್ತೆ ನೋಡಿ. ಮಕ್ಕಳು ಸೈಲೆಂಟ್ ಆಗಿರ್ಬೇಕಂದ್ರೆ ಚಿಪ್ಸ್ ವೇಫರ್ಸು ಕೊಟ್ಟರೆ ಸೈಲೆಂಟಾಗಿ ಕೂತಿರ್ತಾರೆ. ನೀನೇನು ತಿಂದಪ್ಪ? ಅವರು ಯಾಕಪ್ಪ ಏನು ಹೇಳಲ್ವಾ? ಚಿಪ್ಸ್ ತಿಂದ? ಹಾಲು ಮಿಲ್ಕ್ ಎಲ್ಲ ಕೊಟ್ಟಿಲ್ಲ ಅಮ್ಮ ನಿಂಗೆ ಕುಡಿಯೋಕ್ಕೆ? ಅವೆಲ್ಲ ಹೆಲ್ದಿ ಫುಡ್ ಕೊಡಬಾರ್ದು, ಬರೀ ರಾಗಿ ಮಾತ್ರ ಮಿಲ್ಕ್ ಕುಡೀರಿ, ಬೆಳಿಗ್ಗೆ ಹೊತ್ತು ಕುಡಿಬೇಡಿ. ಇವ್ರು ನೋಡಿ ನಮ್ಮ ಆಂಟಿ, ಚಿಕ್ಕಮ್ಮ ಕಣೆ. ಚಿಕ್ಕಮ್ಮ ಆಂಟಿ ಇಬ್ರು ಒಂದೇ. ನಾವು ಅಫಿಷಿಯಲ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಆಂಟಿ ಅಂತ ಕರಿತೀವಿ. ಅವ್ರ ಮಗಳು. ನಾವು ಪಲಾವ್ ವಾಸನೆ ಕೊಡ್ಕೊಂಡು ಕೂತಿದ್ದೀವಿ ಈಗ. ಎಲ್ಲರಿಗೂ ಹೊಟ್ಟೆ ಎಷ್ಟಿದೆ, ಆದ್ರೆ ಬರೀ ಪಲಾವ್ ಸ್ಮೆಲ್ ಕುಡಿತಾ ಇದೀವಿ ಎಲ್ಲರೂ. ಈಗ ಅಷ್ಟೇ. ತಿಂಡಿ ಯಾವಾಗ ಕೊಡ್ತಾರೆ ಅಂತ ಎಲ್ಲ ಕಾಯ್ತಾ ಇದೀವಿ. ಯಾವಾಗ ಕೊಡ್ತಾರೆ? ನಾಳೆ. ಇವರು ನಮ್ಮ ಅಣ್ಣ ಅದಕ್ಕೆ, ಆದ್ರೆ ಮಗಳನ್ನ ಮಾತ್ರ ಕರ್ಕೊಂಡು ಬಂದಿಲ್ಲ, ಬಿಟ್ಟು ಬಂದ್ಬಿಟ್ಟವ್ರೆ ನೋಡಿ. ಯಾಕೆ ಮಗಳು ಕರ್ಕೊ ಬಂದಿಲ್ಲ ನೀವು? ಎಕ್ಸಾಮ್ ಇದ್ರೆ ಮನೇಲಿ ಪ್ರಿಪ್ರೇಷನ್ ಮಾಡಬೇಕು ನೋಡಿ. ನಮ್ಮ ಅಣ್ಣ ಅದಕ್ಕೆ ಮದುವೆ ಫಂಕ್ಷನ್ಗೆ ಬರ್ತಾವ್ರೆ. ಇವ್ರು ನೋಡಿ ನಮ್ಮ ಮಕ್ಕಳು. ಒಂದು ಸೈಲೆಂಟ್ ಗೊಂಬೆ, ಇದು ವೈಲೆಂಟ್ ಗೊಂಬೆ.
ನೋಡಿ ಮೊಬೈಲ್ ಇಟ್ಕೊಂಡು ಎರಡು ಇಡ್ಲಿ ಬಂತ ಹಾಯ್ ಏನು ಹೇಳಲ್ವಾ ಅವಳೆಲ್ಲೋ ಇದ್ದಾಳೆ. ಇವರು ಸ್ಕೂಲ್ ಟೀಚರ್ ಆಗಿದ್ದಾರೆ ಕನ್ನಡ ಮೀಡಿಯಂ ನಿಂದೆ ತೆಗಿತಾರಲ್ಲ ಇವರು ನಮ್ಮ ಚಿಕ್ಕಪ್ಪ ಅವರು ಅಷ್ಟೇ ಇವರು ನಮ್ಮ ತಮ್ಮ ಹಾಂ ಹೇಳು ಇವಳು ನಮ್ಮ ಮಾವನ ಮಗಳು ಟಿಫನ್ ತಿಂದೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾಳೆ ಅಂತ ನಾನು ಅನ್ಕೊಂತ ಇದ್ದೀನಿ ಆದರೆ ಟಿಫನ್ ತಿನ್ಬಿಟ್ಟಿದ್ದಾಳೆ ಆಲ್ರೆಡಿ ಅವಳು ಗುಡ್ಗಲ್ಲು ತಿಂದಿಲ್ವಾ ನೀನು ಸರಿ ಇವರು ನಮ್ಮ ಚಿಕ್ಕಪ್ಪ ಪುರಾಣ ಇಬ್ಬರು ಅಷ್ಟೇ ಆ ವಿಡಿಯೋಗೆ ನೀನೇ ಮಾಡ್ತೀಯ ನಾನೇ ಮಾಡ್ತೀನಿ ಏನು ಚಿಕ್ಕಪ್ಪ ಇವರು ನಮ್ಮ ಅತ್ತೆ ಮಾವನ ಜೊತೆ ಫೋನಲ್ಲಿ ಬ್ಯುಸಿ ಆಗವ್ರೆ 2-3 ದಿವಸದಿಂದ ಸಿಕ್ಕಿಲ್ಲ ಅಂತ ನೋಡಿ ಫೋನಲ್ಲಿ ಇವ್ರು ನಮ್ಮ ಅಜ್ಜಿ ಕಾಣ್ತಾರೆ ನೋಡಿ ಇವಾಗ ಕಾಣ್ತಿದ್ಯಾ ನೋಡಿ ಹಾ ಬಂದೆ ಬರ್ತಾ ಇದ್ದೀನಿ ಕರಿತವ್ರೆ ಬಂದೆ ಅಂತ ಹೇಳ್ತಾ ಇದ್ದೀನಿ ಹಾ ಬಂದೆ ಇರು ಇಲ್ಲ ಅಲ್ಲಿ ಇವರೇ ನಮ್ಮ ಮಾವ ಇವ್ರ ಮಗಳದು ರಿಸೆಪ್ಷನ್ಗೆ ಬೀಗಕ್ಕೆ ಮೈಸೂರು ಹೋಗ್ತಾ ಇದ್ದೀವಿ ನಾವು ನಾನು ಬಂದಿಲ್ಲ ಅಂತ ಕಾಗೆ ಆರಿಸ್ಬಿಟ್ಟಿದ್ದೆ ನಮ್ಮ ಮಾಮಂಗೆ ಅದಕ್ಕೆ ಈಗ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟವ್ರೆ ನೋಡಿ ಇವಾಗ ಮ್ಯೂಸಿಕ್ ಎಲ್ಲ ಆಡಲ್ವಾ ಯೂಟ್ಯೂಬ್ ಚಾನಲ್ ಇದೆಯಾ ನಿಂದು ಹೆಸರೇನಪ್ಪ ನಿಂದು ಹೇಳ್ಬೇಕು ಬಾಯಿಲೆ ತೋರ್ಸ್ಬಿಟ್ಟೆ ನಮ್ಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಕಳ್ಸು. ತೋರ್ಸಮ್ಮ ಲಿಂಕ್ ಕಳ್ಸಕ್ಕೆ ಓಪನ್ ಮಾಡ ಲಿಂಕ್ ಕಳ್ಸಕ್ಕೆ ಅಮ್ಮಂಗೆ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ಯಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದರ್. ಬೆಂಗಳೂರಿಂದನಾ? ನಿಮ್ಮ ಹೆಸರು? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಇವ್ರ್ಯಾರು ಇವ್ರ್ಯಾರು ನಿಮ್ಮ ಅತ್ತೆನಾ? ಚಿಂಟು ಆಮೇಲೆ ಎಲ್ಲ ಜೊತೆ ಸಿಗ್ತಾರೆ ಅಂದ್ಬಿಟ್ಟು ಪಾಪ ಎಲ್ಲೋಗ್ತಿದ್ದೀವಿ ಚಿಂಟು ನಾವು ಎಲ್ಲೋಗ್ತಿದ್ದೀವಮ್ಮ ಮೈಸೂರು ಹೋಗ್ತಾ ಇದ್ದೀವಿ ಮೈಸೂರು ಎಲ್ಲೋಗ್ತಿದ್ದೀವಿ ಚಿಂಟು ಮೈಸೂರಿಗೆ ಹೋಗೋಣ ಬನ್ನಿ ಗಾಯ್ಸನು ಮೈಸೂರಿಗೆ ಹೋಗಿ ಏನು ಮಾಡ್ತೀರಾ ನಾವು ಊರ್ ಕಡೆ ಯಾರಾದ್ರೂ ಹುಡುಗಿ ನೋಡ್ಕೊಬಿಡಪ್ಪ ನಾವು
ಹುಷಾರಾಗಿ ಹೇಳು ಆಮೇಲೆ ನಮ್ಮ ಅಕ್ಕ ಕಟ್ಬಿಟ್ಟವಳೆ ಅಂದ್ಬಿಟ್ಟು ಹೇಳಲ್ಲ ಗೋಲ್ಡನ್ ವಾಚ್ ಕೆನಾಟ್ ಬಿ ರಿಪೀಟೆಡ್. ನನಗೆ ಕೊಡಿ, ನಾನೇ ಹೇಳ್ತೀನಿ. ಹೇಳಲ್ಲ ಅದನ್ನ, ಅದು ನಿಮ್ಗೆಲ್ಲ ಅಲ್ಲ, ನಾನೇ ಹೇಳ್ಬೇಕಾಗಲ್ಲ. ಅಲ್ಲ ಹೇಳೋರ್ಗೆ ಹೇಳಬೇಕು ಮತ್ತೆ ಹೇಳಲ್ಲ ಅಂತ. ಇಲ್ಲ ಇಳಿತವ್ರೆ ತಿಂಡಿಗೆ, ನಾನು ಇಳಿತಾ ಇದ್ದೀನಿ. ಅವಳೇ ಬಡ್ಸೋದಿತ್ತು. ಎಲ್ಲಾಯ್ತು ವಯಸ್ಸು? ಯಾ ಕವರ್ ಐತೆ ನೋಡಿ ಸೀಟ್ ಹತ್ರ, ಅದೇ ತಗೋಬಿಡು. ನಾವೆಲ್ಲ ಮ್ಯಾರೇಜ್ ಹೋಗ್ತಿರೋದು ಹುಡುಗಿ ಒಂದೇ ಕರ್ಕೊಂಡ್ ಬರ್ತಾರಂತೆ, ಹುಡುಗ ಹುಡುಗಿ ಕರ್ಕೊಂಡ್ ಅಮ್ಮ ಕೂತಿದ್ದ ಬೆಳಗ್ಗೆ ಸಕ್ಕದಾಗ ಬರ್ತಾ ಇದ್ದಲ್ಲ. ಹಾಯ್ ಎಲ್ಲರೂ ಹೇಗಿದ್ದೀರಿ? ಹಾಯ್ ಶೋ ನಾಗೇಶ್ ಮೈಸೂರಾ? ಒಬ್ರು ಹೀರೋಯಿನ್ ಮಾಡಿದ್ದಾರೆ ನೋಡಿ. ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟವ್ರೆ ಹೀರೋಯಿನ್. ನಮ್ಮ ಹೀರೋಯಿನು ನಮ್ಮ ಚಿಕ್ಕತ್ತೆ ಅತ್ತೆ ಅವರು ನೋಡಿ, ಹೆಂಗಾಗ ಅವ್ರು ಇಷ್ಟು ಹಿಂಗಾಗ. ಆದ್ರೆ ಮಾವ ಬಿಟ್ಬಿಟ್ಟು ಬಂದವ್ರೆ. ಸೊ ಫೈನಲಿ ಮಾರ್ನಿಂಗು 9 o'clockಗೆ ಬಸ್ಸೆಲ್ಲ ಹೊಡೆಸ್ಕೊಂಡು ಬಂದ್ವಿ. ಎಲ್ರಿಗೂ ಹೊಟ್ಟೆ ತುಂಬ ಹಶ್ವಾಗಿತ್ತು. ಸೊ ಹಾಗೆ ಬೆಂಗಳೂರಿಂದ ಹೊರಟಾಗ ಆನ್ ದಿ ವೇ ನಾವು ನೈಸ್ ರೋಡ್ ಮೇಲೆ ಹೋಗೋದು, ಮೈಸೂರಿಗೆ ಹೋಗ್ತಾ ಇರೋದಲ್ವ. 2-3 ಅವರ್ ಜರ್ನಿ ಆಗಿರುತ್ತೆ. ಸೊ ಮಿಡಲಲ್ಲಿ ಹಾಗೆ ಒಂದು ಪ್ಲೇಸಲ್ಲಿ ಒಂದು ಟಿಫನ್ ಮಾಡ್ಕೊಬೋಣ ಅಂತ ಟಿಫನ್ ಮಾಡ್ಕೊಂಡು ಬಂದಿದ್ರು ಮನೆಯಿಂದನೇ. ಪಲಾವ್ ಮಾಡ್ಕೊಂಬಂದಿರಂತೆ ನಮ್ಮ ಅತ್ತೆ ಹೇಳಿದ್ರು, ನಾನೇ ಮಾಡಿದ್ದು ಅಂತ ಹೇಳ್ತಿದ್ರು. ಸೊ ಪ್ರಿಪ್ರೇಷನ್ ಹೇಗೆ ಮಾಡಿದ್ವಿ ಅಂತ ಕೇಳ್ಕೊಳ್ತಾ ಇದ್ದೆ. ಸೊ ತುಂಬ ಬಿಸಿಲು, ಅಂದರೆ ಬಿಸಿಲು ಅರೌಂಡ್ 9:30 ಆಗಿದೆ. ಬಿಸಿಲು ನಿಲ್ಲಕ್ಕೂ ಆಗ್ತಾಯಿಲ್ಲ. ಸೊ ಹೊಟ್ಟೆ ತುಂಬ ಹಸಿತಾ ಇದೆ. ಯಾಕೆಂದರೆ ತುಂಬ ಹೊರಗಡೆ ಹೋಗಬೇಕು ಅಂದರೆ ಮಾರ್ನಿಂಗ್ ಬೇಗ ಎದ್ದಿರ್ತೀವಲ್ವ, ಸ್ವಲ್ಪ ಲೇಟಾಗಿತ್ತು, ಹೊಟ್ಟೆ ಹಸಿತಾ ಇತ್ತು. ಸೊ ಎಲ್ಲರೂ ತಿಂಡಿ ತಿನ್ನೋದ್ರಲ್ಲಿ, ಪ್ಲೇಟ್ಸ್ ಎಲ್ಲ ಇಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ಪಲಾವ್ ಮಾಡ್ಕೊಂಡಿದ್ರು. ಸೊ ಹಾಗೆ ಮೊಸರನ್ನು ಮಾಡ್ಕೊಂಡಿದ್ರು. ಎಲ್ಲ ಹಾಕಿಸ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ಕೊಂಡ್ವಿ. ಬಿಸಿಲಲ್ಲಿ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡ್ವಿ. ಏಕೆಂದರೆ ಸ್ವಲ್ಪ ಹೋಗ್ಬೇಕಾದ್ರೆ ಎನರ್ಜಿಯಾಗೆಲ್ಲ ಎಂಜಾಯ್ ಮಾಡಬೇಕಲ್ವ. ಸ್ವಲ್ಪ ಹೊಟ್ಟೆಗೆಲ್ಲ ಬಿದ್ದ ಮೇಲೆ ಫುಲ್ಲು ಸ್ವಲ್ಪ ಇನ್ನೂ ಸ್ವಲ್ಪ ಎನರ್ಜಿ ಜಾಸ್ತಿ ಆಯಿತು. ಒಬ್ಬರಿಂದ ಒಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರುವಾಗ್ತಾಯಿದ್ರು. ಸೊ ಈ ವಿಡಿಯೋಗಳಲ್ಲಿ ಈಗ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಟ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ವಿಡಿಯೋಗಳಲ್ಲಿ ನಿಮ್ಗೆ ಏನು ಇಷ್ಟ ಆಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಅದ್ರ ಮೂಲಕ ನಮಗೆ ಗೊತ್ತಾಗುತ್ತೆ ನಮ್ಮ ವ್ಯೂವರ್ಸ್ಗೆ ಏನು ಇಷ್ಟ ಆಯಿತು, ಹೇಗೆ ಅನ್ನೋದು ತಿಳ್ಕೊಳ್ಳೋದು ನಮಗೂ ಖುಷಿ ಆಗುತ್ತೆ. ಒಬ್ಬೊಬ್ಬರಿಂದ ಒಬ್ಬೊಬ್ಬರು ಸ್ವಲ್ಪ ಎನರ್ಜೆಟಿಕ್ಕಾಗಿ ಆಡೋಕ್ಕೆ ಬಂದರು. ಮುಂದೆ ನೀವೇ ನೋಡ್ತಾ ಇರಿ ಎಷ್ಟು ಜಾಲಿಯಾಗಿ ಫನ್ ಮಾಡಿಕೊಂಡು ಒಬ್ಬರಿಂದೆ ಒಬ್ಬರು ಡ್ಯಾನ್ಸ್ ಮಾಡ್ಕೊಳ್ತಾ, ಫನ್ ಮಾಡ್ಕೊಳ್ತಾ, ಎಂಜಾಯ್ ಮಾಡ್ಕೊಳ್ತಾ ಇದ್ದರು. ನಾವು ಸ್ಟಾರ್ಟ್ ಮಾಡಿದ್ದು
9:30 10 ಆಯಿತು ಅಲ್ಲಿಂದ ಹೊರಡೋದಕ್ಕೆ. ಮತ್ತೆ ಎಲ್ಲ ಬಸ್ಸಲ್ಲೆಲ್ಲ ಕುತ್ಕೊಂಡು ಹೊರಟ್ವಿ. ಸೊ ಹಾಗೆ ನೋಡಿ ಎಲ್ಲ ಎನರ್ಜಿಯಾಗಿ ಹೇಗಿದ್ದಾರೆ ಅಲ್ವಾ. ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ಸೆಲ್ಫಿ ವಿಡಿಯೋನೂ ಒಂದು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಯಾವ ರೀತಿ ಎಂಜಾಯ್ ಮಾಡೋಕೆ ಶುರು ಮಾಡ್ಕೊಂಡಿದ್ರು, ಯಾವುದ್ಯಾವುದು ಲ್ಯಾಂಗ್ವೇಜ್ಗಳು ಎಲ್ಲ ಸಾಂಗ್ಗಳನ್ನೂ ಹಾಕ್ಕೊಂಡು ಒಬ್ಬರಿಂದ ಒಬ್ಬರು ನಾನ್ ಸ್ಟಾಪ್ ಡ್ಯಾನ್ಸ್ ಮಾಡ್ಕೊಂಡಿದ್ರು ಟಿಲ್ಲು ನಾವು ಮೈಸೂರು ರೀಚ್ ಆಗೋವರೆಗೂ ಈ ಥರ ಎನರ್ಜಿಯಾಗಿ ಆಡ್ಕೊಳ್ತಿದ್ರು. ಬಟ್ ನಾವು ವಾಪಸ್ ರಿಟರ್ನ್ ಬರಬೇಕಾದ್ರೆ ಈ ಎನರ್ಜಿ ಇರುತ್ತೆ ಅನ್ನೋದು ನನಗೆ ಖಂಡಿತವಾಗೂ ಡೌಟು. ಏಕೆಂದರೆ ನಾನ್ ಸ್ಟಾಪು ಸ್ವಲ್ಪ ಪ್ಲೇಸ್ನಲ್ಲೇ ಅರೌಂಡು ಲೈನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ, ಗ್ಯಾಪೇ ಇಲ್ಲ. ನಾವು ಇರೋ ಜಾಗದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ಮಕ್ಳುಗಳು ಒಬ್ಬರಿಂದ ಒಬ್ಬರು ಶುರು ಮಾಡ್ಕೊಳ್ತಾ ಹೋದರು. ನಮ್ಮ ಮಕ್ಕಳು ಸ್ವಲ್ಪ ಇನ್ನೂ ಸ್ಟಾರ್ಟಿಂಗ್ ಟ್ರಬಲ್ಲು, ಯಾರೂ ಹೋಗಿರಲಿಲ್ಲ, ಸುಮ್ಮನೆ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹೋಗೋದು ಬೇಡವು ಅಂತ ಗೇರ್ ಹಾಕ್ಕೊಂಡು ನಿಂತ್ಕೊಂಡಿರ್ತೀವಲ್ಲ ಹಾಗೆ ನಿಂತ್ಕೊಂಡಿದ್ರು. ಹೋಗಿ ಅಂದರು ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ತಿರ್ಲಿಲ್ಲ. ಹುಡುಗರು ಬ್ಯಾಚುಲರ್ಸ್ ಹುಡುಗರುಗಳೆಲ್ಲ ಬ್ಯಾಕ್ ಸೈಡಲ್ಲಿದ್ದರು. ಸೊ ಅವ್ರ ಕಡೆಯಿಂದ ಒಂದು ಮೂಮೆಂಟ್ ಶುರು ಆಯಿತು. ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಒಬ್ಬರಿಂದೇ ಒಬ್ಬರು. ಸೊ ಈ ಥರ ಫ್ಯಾಮಿಲಿ ಒಂದು ಫಂಕ್ಷನ್ಗೆ ಒಂದು ಹೊರಗಡೆ ಪ್ಲೇಸಸ್ಗಳಿಗೆ ಹೋದಾಗ ಈ ಥರ ಎಂಜಾಯ್ ಮಾಡೋದೇ ಒಂದು ಖುಷಿಯಾಗಿರುತ್ತೆ. ಇದು ಸ್ವಲ್ಪ ಮೆಮೊರಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಪ್ಪನ ಮಗನಿಗೆ ಇನ್ನೂ ಮದುವೆ ಹುಡುಗಿ ಹುಡುಕ್ತಾ ಇದ್ದಾರೆ. ಸೊ ಅವನಿಗೆ ನಾನು ಬೇಗ ದೂರ ಕಡೆ ಮಾಡ್ಕೊಂಬಿಡಪ್ಪ ಅಂತ ಹೇಳಿದೆ. ಅದಕ್ಕೆ ನೀವೇ ಹುಡುಕಿ ಮಾಡಿಬಿಡಿ ಅಕ್ಕ, ಒಂದು ಡೈಲಾಗ್ ಹೊಡೆದ, ಅದು ಆಲ್ರೆಡಿ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಒಬ್ಬರಿಂದ ಒಬ್ಬರು ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ಫೈನಲಿ ನಮ್ಮ ಖುಷಿಗೆ ಹೇಳಿದೆ. ಆಮೇಲೆ ಹೋಗಿ ಏನೋ ಒಂದು 5-10 ನಿಮಿಷ ಒಂದು ಡ್ಯಾನ್ಸ್ ಮಾಡಿಕೊಂಡು ಜೊತೆಗೆ ನಮ್ಮ ಚಿಕ್ಕಮ್ಮನ ಮಗಳ ಜೊತೆ ಸ್ವಲ್ಪ ಮಿಂಗಲ್ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡ್ರು. ಇನ್ನು ಚಿಕ್ಕವಳಂತೂ ನನ್ನ ಜೊತೆನೇ ಕುತ್ಕೊಂಡ್ಬಿಟ್ಟಿದ್ಲು. ಹೋಗು ಅಂದರೆ ಎಷ್ಟು ಕರೆದ್ರೂ ಹೋಗಿಲ್ಲ. ಸೊ ಅವಳಿಗೇನೆ ಸ್ವಲ್ಪ ಹೋಗಬೇಕು ಅಂತ ಅನಿಸ್ದಾಗ ಆಡ್ತಾಳೆ ಅಂದ್ಬಿಟ್ಟು ನಾನು ಸ್ವಲ್ಪ ಸುಮ್ಮನೆ ಆಗಿಬಿಟ್ಟೆ. ಸೊ ಎಲ್ಲರೂ ಫನ್ನಾಗಿ ಜಾಲಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಒಂದು ಡ್ಯಾನ್ಸ್ಗಿಂತ ಒಂದು ವಿಭಿನ್ನವಾಗಿ ಅಷ್ಟು ಚಿಕ್ಕ ಜಾಗದಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅವ್ರ ಟಿಲ್ಲು ಎಂಡೇ ಇಲ್ಲ ಅವ್ರ ಎನರ್ಜಿಗೆ. ಬೆಳಗ್ಗೆ ತಿಂದಿದ್ದ ಪಲಾವು ಮತ್ತು ಮೊಸರನ್ನಕ್ಕೆ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಸೊ ಹಿಂದೆ ಬಾಯ್ಸ್ ಅಂತೂ ನಾನ್ ಸ್ಟಾಪ್ ಡ್ಯಾನ್ಸಿಂಗ್ ಮಾಡ್ತಾನೇ ಇದ್ದರು. ಎಲ್ಲರೂ ಅಷ್ಟೇ ಆ ಚಿಕ್ಕ ಜಾಗದಲ್ಲೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಈ ವಿಡಿಯೋ ನನಗೆ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ನಾನಿದನ್ನು ಯೂಟ್ಯೂಬ್ ಹಾಕಬೇಕು ಅಂತಲೇ ಅಲ್ಲ, ಬಟ್ ನಾವು ಸಪ್ರೇಟಾಗಿದ್ದಾಗಲಾರಲ್ಲಿ ಜೊತೆಗೆ ಈ ಥರ ಒಂದು ಟ್ರಿಪ್ ಮಾಡ್ಕೊಂಡ್ವಿ ಅಂತ ಹೋಗೋದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿದ್ದು ನನಗೂ ಸ್ವಲ್ಪ ಖುಷಿ ಆಯಿತು. ಎಲ್ಲರೂ ಎಲ್ಲ ಟೈಮಲ್ಲೂ ಎಲ್ಲರೂ ಒಂದೇ ರೀತಿ ಇರೋಕ್ಕಾಗಲ್ವಲ್ಲ, ಒಂದು ಫನ್ನಾಗಿರುತ್ತೆ ಈ ಥರ ಹೋದಾಗ ಅನ್ನೋದು ನನಗೆ ತುಂಬ ಖುಷಿಯಾಯಿತು, ಹ್ಯಾಪಿ ಅನ್ನಿಸ್ತು. ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಈ ಮದುವೆ ವ್ಲಾಗ್ಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆದಷ್ಟು ನಾನು ನೋಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಸೊ ಹಾಗೆ ನೋಡ್ತಾ ಹೋಗಿ ಒಬ್ಬರಿಂದ ಒಬ್ಬರು ನಾನ್ ಸ್ಟಾಪ್ ಡ್ಯಾನ್ಸಿಂಗ್ ಮಾಡ್ತಾನೇ ಇದ್ದಾರೆ. ನಾನು ಗಾಡಿ ಮೂವ್ ಮಾಡಿದಾಗಿಂದನೂ ವಿಡಿಯೋ ಮಾಡ್ತಾನೇ ಇದ್ದೀನಿ. ಸೊ ಸಾಕು ಸುಮ್ಮನಿರೋಣ ಅಂತ ಅಂದ್ಕೊಂಡ್ರೆ ಅಕ್ಕ ನಮ್ಮದು ವಿಡಿಯೋ ಮಾಡಿ ಅಂತ ಮಕ್ಕಳೆಲ್ಲ ಜೋರಾಗಿ ಕಿಚ್ಚು ಮಾಡಿಬಿಟ್ರು. ಸೊ ಅದಕ್ಕೋಸ್ಕರನೇ ಎಲ್ರದ್ದು ನಾನು ಹೋಗೋವರೆಗೂ ಕೂಡ ಎಲ್ಲರದ್ದು ಸ್ವಲ್ಪ ಬಿಟ್ಟು ಎಲ್ಲರದ್ದು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಾನೆ ಹೋಗಿದ್ದೀನಿ. ರೆಸ್ಟು ಇಲ್ಲ, ಕುತ್ಕೊಳ್ಳೂ ಇಲ್ಲ, ಯಾಕೆಂದರೆ ಎಲ್ರದ್ದು ತೊಗೊಳ್ಬೇಕಲ್ಲ ಒಂದು ಕ್ಯಾಪ್ಚರು. ಸೊ ಹಾಗೆ ನಾನು ಸ್ಟಾರ್ಟಿಂಗ್ ಎಲ್ರದ್ದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಹೇಗೆ ಅನ್ನಿಸ್ತು, ಅವರೊಂದು ಲೈವ್ ನಾನು ಅವ್ರನ್ನ ಮಾತಾಡಿಸಿದ್ದು ಮಕ್ಕಳುಗಳೇ ಆಗಿರ್ಬೋದು, ಎಲ್ಲರೂ ಅಷ್ಟೇ ಅವ್ರಿಗೇನು ಅನ್ನಿಸ್ತು ಆ ಮೂಮೆಂಟಲ್ಲಿ ಅವರು ಉತ್ತರ ಕೊಟ್ಟರು. ನನಗೇನು ಅನ್ನಿಸ್ತು ಆ ಮೂಮೆಂಟಲ್ಲಿ ನಾನು ಕ್ವಶನ್ ಏನು ಕೇಳೋಕ್ಕಾಗುತ್ತೆ ಅದನ್ನು ಕೇಳಿದ್ದೀನಿ. ಆ ಕೆಲಸನ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅವರೆಲ್ಲ. ಎಲ್ಲ ಡ್ಯಾನ್ಸ್ಗೂ ಸ್ಟೆಪ್ಸೇ ಬರಲ್ಲ ಅಂತ ಕೂತ್ಕೊಂಡಿದ್ರು ಇಬ್ಬರೂ.
ಸೊ ಹೋಗೋವರೆಗೂ ಅಷ್ಟೇ, ಹೋದ್ಮೇಲೆ ಒಂದರಿಂದ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ಕೊಳ್ತಾನೇ ಇದ್ದರು. ನಾನು ವಿಡಿಯೋ ಮಾಡಿ ಇಟ್ಕೊಳ್ತಾನೇ ಇದ್ದೆ ಕಂಟಿನ್ಯೂಸ್ ಆಗಿ. ಬಾಯ್ಸು ಎವರ್ ಗ್ರೀನ್ ಬಾಯ್ಸು ಬ್ಯಾಕ್ ಸೈಡ್ ಯಾವಾಗಲೂ ಅಲ್ವಾ, ಲಾಸ್ಟ್ ಬೆಂಚ್ ಅಂತಾರಲ್ಲ ಹಾಗೆ ಎಲ್ಲರೂ ಲಾಸ್ಟ್ ಬೆಂಚಲ್ಲಿ ಬ್ಯುಸಿಯಾಗಿದ್ದರು. ಇನ್ನು ನಮ್ಮ ಚಿಕ್ಕ ಮಗಳಂತೂ ಹೋಗಿ ಡ್ಯಾನ್ಸ್ ಮಾಡು ಅಂದರೆ ಹೋಗಲೇ ಇಲ್ಲ. ವಿಡಿಯೋ ಮಾಡೋದು, ಇಲ್ಲ ಅವಳದೊಂದು ವಿಡಿಯೋ ಮಾಡ್ಕೊಳ್ಳೋದು, ಇಲ್ಲ ಹೊರಗಡೆ ಔಟ್ ವೀವಿಂಗ್ ಯಾವ ಥರ ಇದೆ ಹೋಗ್ಬೇಕಾದ್ರೆ. ನೋಡಿ ನಮ್ಮ ಬೆಂಗಳೂರಲ್ಲಿ ಈ ಥರ ಹಸ್ರು ನೋಡೋದೇ ಕಷ್ಟ. ಎಲ್ಲೋ ಒಂದೊಂದು ಕಡೆ ಜಯನಗರ ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಹಸ್ರು ಗ್ರೀನ್ ಗಿಡಗಳೆಲ್ಲ ನೋಡ್ಬೋದು, ಜಾಸ್ತಿ ನೋಡ್ಬೋದು. ಬಟ್ ಈ ಥರ ಔಟ್ಡೋರ್ ಬಂದಾಗ ನಾವು ಅದರ ಒಕೇಶನ್ನು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಮಗೆ ಹೊಲ ಗದ್ದೆಗಳು, ಗಿಡಗಳು, ತೆಂಗಿನ ಮರಗಳದ್ದೆಲ್ಲ ವ್ಯೂ ಸಿಗುತ್ತೆ. ತುಂಬ ಚೆನ್ನಾಗಿತ್ತು, ಕಣ್ಣಿಗೆ ತಂಪು, ಮನಸ್ಸಿಗೆ ಹಿತ ಅಂತ ಅನ್ನಿಸ್ತು. ಸೊ ಹಾಗೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಮಾಮನೂ ಸ್ವಲ್ಪ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಂತ ಅಂದ್ಕೊಂಡೆ. ಒಂದೆರಡು ಸ್ಟೆಪ್ ಆಗಿ ಹಾಗೆ ಸುಮ್ಮನಾದರು. ಹಾಗೆ ನೋಡಿ ಔಟ್ ಕಡೆದು ಇದು ಗದ್ದೆಗಳೆಲ್ಲ ಹಾಕಿದ್ರು, ಮರಗಳು, ತೆಂಗಿನಗಳು, ಹಾಗೆ ಒಂದು ಕಾಲುವೆ ಎಲ್ಲ ಇದೆ. ಸೊ ಕ್ಲೌಡ್ಸು, ಬಿಳಿ ಮೋಡಗಳು ಅದೆಲ್ಲ ನೋಡೋದಕ್ಕೆ ಒಂದು ಚೆಂದ. ಮನೇಲಿದ್ದರೆ ಬರೀ ಮನೇಲಿ ಸ್ಕೂಲ್ ಕಳಿಸೋದು, ಮಕ್ಕಳು ನೋಡೋದು, ಓದಿಸೋದು, ಬರ್ಸೋದು ಇದೇ ಇರುತ್ತೆ. ಸೊ ಯಾವಾಗ ಅಕೇಶನ್ಸ್ ಈ ಥರ ಹೊರಗಡೆ ಬಂದು ಈ ಥರ ಒಂದು ಎಂಜಾಯ್ಮೆಂಟ್ ಸಿಕ್ಕಿದಾಗ, ಅದು ವಿತ್ ಫ್ಯಾಮಿಲಿ ಒಂದು 10-15 ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿದಾಗ ಅದರ ಖುಷಿನೇ ಬೇರೆ ಥರ ಇರುತ್ತೆ. ನಮಗೊಂದು ಟ್ರಿಪ್ ಥರ ಅನ್ನಿಸ್ತು, ಒಂಥರ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ಚಿಕ್ಕ ಮಗಳು ಡ್ಯಾನ್ಸ್ ಮಾಡ್ತೀನಿ ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾಳೆ. ಸೊ ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾಳೆ ನಿಮ್ಗೆ ಅದೇ ಕಾಣ್ತಾ ಇರ್ಬೋದು. ನೀರು ಕುಡ್ದು ಒಂದು ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡೋಳ ಥರ ನೀರು ಕುಡ್ಕೊಂಡು ರೆಡಿ ಆದಳು. ಸೊ ಹೇಗೋ ಡ್ಯಾನ್ಸ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಬಸ್ಸಲ್ಲಾಗಿರೋದ್ರಿಂದ ಮಾಡ್ತಾಯಿದ್ಲು. ಸ್ವಲ್ಪ ಅವಳು ಕೈ ಬಿಡಿದಾಗ ಮುಂದೆ ಹಿಂದೆ ಬ್ರೇಕ್ ಆಗ್ದಾಗೆಲ್ಲ ಬಿದ್ದುಬಿಡ್ತೀನಿ ಅಂತ ಬೈಕೆ, ಸಾಕು ಅಷ್ಟೇ ಮಾಡಿಬಿಟ್ಟು ಸಾಕಮ್ಮ ಅಂತ ಬಂದ್ಬಿಟ್ಲು. ಸೊ ನಾನೇನು ಫೋರ್ಸ್ ಮಾಡೋಕ್ಕೋಗಿಲ್ಲ. ಸೊ ಫೈನಲಿ ನಾವು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಫನ್ ಮಾಡಿಕೊಂಡು ರೀಚ್ ಆಗೋದಕ್ಕೆ ಮೈಸೂರು ನಮಗೆ GRS ಫ್ಯಾಂಟಸಿ ಪಾರ್ಕ್ ಸಿಕ್ಕೇ ಬಿಡ್ತು. ನೋಡಿ ಅದ್ರದ್ದು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಈಗ ಹೋಗ್ತಾ ಇರ್ಬೇಕಾದ್ರೆ ಉದ್ದಕ್ಕೂ ಗಿಡಗಳಿಂದ ಕೂಡಿದ ಹಾಗೆ ಬಿಳಿ ಮೋಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದೆಲ್ಲ ಆದಮೇಲೆ ಒಂದು ಆರ್ಚ್ ಸಿಕ್ತು. ಆರ್ಚ್ ಆದಮೇಲೆ ಚೌಟ್ರಿಯಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಸೊ ಫೈನಲಿ ಚೌಟ್ರಿ ಹತ್ರ ಬಂದು ರೀಚ್ ಆಗ್ತಾ ಇದ್ದೀವಿ. ಯಾರೋ ನಾವು ಹೋಗೋದಕ್ಕೆ 1 o'clock ಆಗೋಗಿದೆ. ಅವರು ಮನೇಲಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬಂದು ಚೌಟ್ರಿಲಿ ಸಿಂಪಲಾಗಿ ಒಂದು ರಿಸೆಪ್ಷನ್ ಅರೇಂಜ್ ಮಾಡಿದರು. ಸೊ ಫೈನಲಿ ರಿಸೆಪ್ಷನ್ ಹಾಲಿಗೆ ಬಂದಿದ್ದೀವಿ. ಎಲ್ಲರೂ ನಾವು ಹೇಗೆ ಹೋಗಿದ್ವೋ ಹಾಗೇನೆ ಅಲ್ಲೇನು ಮತ್ತೆ ರೆಡಿ ಆಗೋಕ್ಕೆ ಹೋಗಿಲ್ಲ. ಎಲ್ಲರೂ ಬಂದಿದ್ವು ಅಷ್ಟೊತ್ತಿಗೆ. ಸೊ ಎಲ್ಲರೂ ಕಾರ್ಗಳಲ್ಲಿ ಬರೋರು ಬಂದಿದ್ದರು. ಸೊ ಇದು ಈ ಭೀಕರ ಔತಣಕೂಟ ಹೇಗಿತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಹೊಸ ವಿಡಿಯೋಗಳನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ನಮಗೆ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಆಫ್ ಯು.